Thank you.
ಮಾಡ್ತಾ ಇದ್ದೀವಿ. ದಿನಕ್ಕೆ ನೀನು ನನ್ನ ಕರ್ಮ ಕಾಲದ ತಿರುಗುವ ಆತ್ಮಹತ್ಯೆ ಮಾಡಿಕೊಂಡು ನಿನಗೇನಾಗಲಿ ಸಮಸ್ಯೆ? ನೀನು ನಾಯಿ ಹುಟ್ಟಿದವರಿಗೆ ಹೇಳಿ, ನಿನ್ನ ಜೀವನವೆಲ್ಲ ಆಟ ಆಡಿದವರು ಯಾರು? ಅವರಿಗೆ ಶಿಕ್ಷೆ ಕೊಡುವವರಿಗೆ ನಾನು ಬಿಡುವುದಿಲ್ಲ. ಹೇಳ ಸ್ಪಷ್ಟವಾಗಿ. ನನ್ನ ಪರಿಸ್ಥಿತಿಗೆ ಕಾರಣ ಯಾರು ಅಂತ ಕರೀತಿಲ್ಲ. ಪರಿಸ್ಥಿತಿಗೆ ಕಾರಣ ಕ್ರಿಮಿ ಯಾರು ಗೊತ್ತಾ? ದುಡ್ಡಿನ ದರ್ಪದಲ್ಲಿ ಬೆಳೀತಾ ಈಗ ನನಗೆ ನ್ಯಾಯ ಕೊಡಿಸ್ತೀನ? ನಿನ್ನ ಹಾಗೆ ಅಟ್ಯಾಚಾರ ಆತ್ಮಹತ್ಯೆ ಮಾಡಿಕೊಳ್ತಾ ಹೋದರೆ ಅತ್ಯಾಚಾರ ಮಾಡಿದವರಿಗೆ ಶಿಕ್ಷೆ ಆಗುವುದಿಲ್ಲ. ಹೆಣ್ಣು ಅಬಲೆಯಲ್ಲ, ಸಬಲೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಹಂಬಲವನ್ನು ಗಿಡವನ್ನು ನಿರ್ಧಾರ ದಿಟ್ಟು ಹೆಚ್ಚಿ ಇಟ್ಟಾಗಲೇ ಮಾತ್ರ ಜೀವನದಲ್ಲಿ ಆಟ ಆಡಿದ ಆ ಕರ್ಮಗಳಿಗೆ ಶಿಕ್ಷೆ ಆಗಲೇಬೇಕು. ಹಾಗೆ ಹೇಳಿ ಹಾಗೆ ಆ ಸಮಸ್ಯೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ತಾ ಇದೆಯಲ್ಲ, ನಿನ್ನ ಶೀಲಹರಣ ಮಾಡಿದವರಿಗೆ ಏನಾಗುತ್ತೆ? ಅವರು ಹೀಗೆ ಮಾಡುತ್ತಾ ಹೋಗುತ್ತಾರೆ. ಅವರಿಗೆ ಶಿಕ್ಷೆ ಕೊಡಿಸಬೇಕಾಗಿದ್ದ ಜವಾಬ್ದಾರಿ ನಿನ್ನದು. ಹೆಣ್ಣು ಆದಿಶಕ್ತಿ. ಶಿಕ್ಷೆ ಮೈಯಲ್ಲಿ ಅವರಿಸಿದಾಗ ಕೆಟ್ಟ ಕೆಲಸ ಮಾಡಿದವರಿಗೆ ಕೆಟ್ಟದಾಗಲೇ ಬೇಕು. ಎಲ್ಲೇ ಇರಲಿ, ಹೇಗೆ ಇರಲಿ, ಕೇಸು ಮಾಡಿ ಶಿಕ್ಷೆ ಕೊಡು. ತಮಾಷೆ ಮಾಡ್ತಿದ್ದೀರಾ? ತಮಾಷೆ ಮಾಡ್ತಿದ್ದೀರಾ? ನಾನು ನಿನ್ನ ಜೊತೆಗೆ ತಮಾಷೆ ಮಾಡ್ತಾ ಇದ್ದೇನೆ. ಅದು ಹೇಗೆ? ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನೀನ್ ಹೇಗೆ ಉಂಟಿ ಆಗ್ತೇವೆ? ನಾನು
ನಿಜನೇ ಹೇಳ್ತೀನಿ. ನಾನು ಪ್ರೀತಿ, ಪ್ರೇಮ, ವಿಶ್ವಾಸ ಗಾಢವಾಗಿ ಬೆಳಿಬೇಕಾದರೆ ಮೋಸ ರಸ್ತೆಯಲ್ಲಿ ಹಾಳುವುದಲ್ಲ. ನಿಜವಾದ ಪ್ರೀತಿ ಹೃದಯದಿಂದ ಬರಬೇಕು. ಒಬ್ಬರೊಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿಯಾಗಬೇಕು. ಅವತ್ತು ಏನು ಹೇಳಿದ್ದೆ ನಾನು? ಸ್ವಲ್ಪ ದಿನ ಅವಕಾಶ ಕೊಡು, ಒಳ್ಳೆ ನಿರ್ಧಾರ ಮಾಡಿ ಬಂದಿದೆ. ನೋಡು, ನಿನಗೆ ಅನ್ಯಾಯ ಅಂತ ನೀನು ಚಿಂತಿಸಬೇಡ. ನಿನ್ನ ದೇಹ ಕಟ್ಟಿರುತ್ತದೆ, ನಿಜವಾಗ್ಲೂ ನಾನು ಒಳ್ಳೆ ನಿರ್ಧಾರ ಮಾಡಿ ನಿನ್ನ ಮಾತಿಗೆ ಒಪ್ಪಿ ನಾನು ನಿನ್ನ ಪ್ರೀತಿಸಲು ಬಂದಿರುವೆ. ನಾನೇ ಹೇಳಿದ್ದೇನೆ, ಯಾವ ದೇವಸ್ಥಾನದ ಬಗ್ಗೆ ನಿನ್ನನ್ನು ಮದುವೆ ಮಾಡಿಕೊಳ್ತೀನಿ. ನೋಡಿ, ನನ್ನ ಮದುವೆ ಆಗ್ತೀನಿ ಅಂತ ಈ ನೀ ಹೇಗೆ ಮಾತು ಕೊಡಬೇಕು ಅಂದಾಗ ಮಾತನಾಡ ಭಾಷೆ ಕಲಿತೇವೆ. ನೀನು ಯಾವತ್ತೂ ಯಾವ ಕಾಲಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವಂತ ನನಗೆ ಮಾತು ಕೊಡಬೇಕು. ಅದಾಗುತ್ತೆ ನನಗೆ. ಯಾವುದೇ ರೀತಿ ಧೈರ್ಯವಾಗಿ ಈ ಸಮಾಜದಲ್ಲಿ ಇದು ನಿಜವಾದ ಮಾತು. ಮುಂದಾಗಿ ಬಾಳಬೇಕು, ಬಾಳಿ ಬದುಕಬೇಕು. ಯಾರಿಂದ ನಿನಗೆ ಅನ್ಯಾಯವಾಗಿದೆಯೋ ಅವನಿಗೆ ಸರಿಯಾದ ದಾರಿ ತಿದ್ದಿ ಬುದ್ಧಿ ಹೇಳಿ ಅವನನ್ನು ಬದಲಾಗಬೇಕು. ಅಂತಾಗಲೇ ಮಾತ್ರ ಈ ಸಮಾಜಕ್ಕೆ ಒಂದು ಒಳ್ಳೆ ಕೆಟ್ಟ ಕೆಲಸ ಮಾಡಿದಾಗ ಹಾಗೆ ಬಿಟ್ಟರೆ ಕೆಟ್ಟ ಕೆಲಸ ಮಾಡ್ತಾ ಹೋಗುತ್ತಾನೆ. ಅವನಿಗೆ ಪಾಠ ಕಲಿಸಬೇಕು. ಚಿತ್ತಿಯಾಗಲು ಸರಿ, ಮಕ್ಕಳಾಗಲು ಸರಿ, ಯಾವುದು ಸಾಧ್ಯ ಆಗಿದ್ರೆ ಶಿಕ್ಷೆ ಕೊಡಿಸುವುದಾದರೂ ಸರಿ. ಒಳ್ಳೆ ಮಾತಿನಿಂದ ದಾರಿಗೆ ಬಂದರೆ ಅವನನ್ನು ತಾಳಿ ಕಟ್ಟಿಸಿಕೊ. ದಾರಿಗೆ ಬರದೇ ಇದ್ದರೆ ಖಂಡಿತವಾಗಿ ಅವನಿಗೆ ಜೈಲು ಶಿಕ್ಷೆ ಆಗಲೇಬೇಕು. ಇನ್ನೊಂದು ಕಿವಿ ಮಾತನ್ನು ನಿನಗೆ ಹೇಳ್ತಾ ಇದ್ದಾರೆ. ಮೊದಲು ಹೋಗಿ ನೀನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಸೀದಾ ಪ್ರತಾಪನ ಮನೆಗೆ ಹೋಗಬೇಕು. ಆ ಪ್ರತಾಪನ ಮನೆಯಲ್ಲಿ ಅರುಂಧತಿ ಅವರ ಅಕ್ಕ ಇದ್ದಾಳೆ. ಬಹಳ ತುಂಬಾ ಒಳ್ಳೆಯದು. ಅವಳು ನಿನ್ನ ಪರವಾಗಿ ನ್ಯಾಯಕ್ಕಾಗಿ ನಿಲ್ತಾಳೆ. ಆ ನಂಬಿಕೆ ಭರವಸೆ ನನಗಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಅಂಜಬೇಡ. ನಿನ್ನಿಂದ ನಾನು ನಿನಗೆ ಅನ್ಯಾಯ ಆಗಿದೆಯಲ್ಲ, ಹೋರಾಟ ಮಾಡಿ ಆ ಪ್ರತಾಪನನ್ನು ಕೊಡಿ. ಕಾರಣಗಳಾಗಿ ಅರುಂಧತಿ ನಿಲ್ಲುತ್ತಾಳೆ. ಅರ್ಥ ಆಯ್ತಲ್ಲ? ನನಗೆ ಬರ್ತೇನೆ. ಆದ್ರೆ ಇನ್ನೊಂದು ಸಲ ಆತ್ಮಹತ್ಯೆ ಮಾಡ್ಕೊಳ್ತೀನಿ ನಿರ್ಧಾರಕ್ಕೆ ಕೈ ಹಾಕಬೇಡ. ತಿಳಿತಾ? ಬರ್ಲ ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲ್ಲಿ ಕರವೀರಾಯಿತು ಬಿಸಿಲಿನ ಬೇಗೆಯಲ್ಲಿ ಕರವೀರಾಯಿತು ಬದುಕು ಸಾಕಾಯಿತು. ಅರಳಿದಾಸೆ ಮಂಜಿನ ಹೂವಾಯಿತು ಬಿಸಿಲಿನ ಬೇಗೆಯಲ್ಲಿ ಬಾರದು ಬಪ್ಪದು ತಪ್ಪದು.
ಕೇಳಿದ್ರೆ ಸರಿ, ಇಲ್ಲಾಂದ್ರೆ ಜೀವನ ಪೂರ್ತಿ ನೀನು ಜೈಲಲ್ಲಿ ಕೊಡಬೇಕು. ಮನದಲ್ಲಿ ಆಸೆಯಿದೆ, ಬದುಕಲ್ಲಿ ನಡೆಯುವುದಿದೆ. ವಿಧಿ ಬರೆದ ಕವಿತೆಗೆ ಆ ಕವಿತೆ ರಾಗವೇ. ವಿಧಿ ಬರೆದ ಕವಿತೆಗೆ ಆ ಕವಿತೆ ರಾಗವೇ. ಮನದಲ್ಲಿ ಆಸೆಯಿದೆ, ಬದುಕಲ್ಲಿ ಹೆಣ್ಣು ಅಲ್ಲ, ಹೆಣ್ಣ ಇವು ಮೂರು ಕೈಯಲ್ಲಿರುವಾಗ ಒಟ್ಟು ಮಸ್ತಿ ಮಾಡುವನೇ ಈ ವಿಷಯ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಕಲ್ಸೋ ಓರಸಿ ರಂಬೆಯನ್ನು. ಆಯ್ತು ಮಹೇಶ್, ನೀ ಹೇಳಿದಾಗಲಿ. ಹಾಗೆ ನನ್ನ ಎಲ್ಲ ಸ್ನೇಹಿತರನ್ನು ಕರೆದುಕೊಂಡು ಬಾ ಈ ಪಾರ್ಟಿಗೆ. ಬರ್ಲಿ ಸರ್, ಎಷ್ಟು ಜನ ಬಂದರೂ ಪರವಾಗಿಲ್ಲ. ಅಷ್ಟೇ ಯಾರೇ ಬರೀ ಕರೆಯುವ ಡ್ಯಾನ್ಸರ್ನ ಕಮಾಂಡರೇ ಕಮಾಂಡ್. ನಿಮ್ಮ ನೋಟ
ಗುಂಗುಂಡು ಬರ್ತಾಳ ಬಾಯ್ ತುಂಬ ಬೈತಾಳ ನಿನ್ನೊಂದು ಬಿಡ್ತಾಳ ನನ್ನೊಳತು ಹೋಗ್ತಾಳ ಎಲ್ಲಿ ಹತ್ತಿರ ಯಾಕೆ ಬರುತ್ತೆ ಎಲ್ಲಿ ಸರ ಯಾಕೆ ಬಿಡುತ್ತೆ ಎಲ್ಲಿ ಹತ್ತಿರ ಯಾಕೆ ಬಿಡುತ್ತೆ ಕಿವಿ ಹತ್ತಿರ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಯಾಕೆ ಬಿಡುತ್ತೆ ಸೇರಿ ಪುಷ್ಪವತಿ ಸೇರಿ ಪುಷ್ಪವತಿ ಸೇರಿ ಪುಷ್ಪವತಿ ಯಾರಿದ್ದೀರಾ ಮನೇಲಿ? ಹೊರಗಡೆ ಬನ್ನಿ. ಯಾಕೆ ಕರೆದಮ್ಮ? ಪ್ರತಾಪನಾಥ, ಅರುಂಧತಿ ಬೇಕಾಗಿತ್ತು. ನಾನು ಅರುಂಧತಿ, ಏನಾಗ್ಬೇಕಾಗಿತ್ತು? ಯಾರ ಮನೆಯು? ಏನಿದೆ ನಿನ್ನ ಅವಸ್ಥೆ? ನನ್ನ ಹೆಸರು ಮಂದಾಕಿನಿ ಅಂತ. ಒಬ್ಬ ಪಾಪಿಗೆ ಬಲಿಯಾದಂತ ನನ್ನ ದೃಷ್ಟಿಯನ್ನು ನಿಮ್ಮ ಹತ್ರ ನ್ಯಾಯ ಸಿಗುತ್ತೆ ಅಂತ ಇಲ್ಲಿ ಬಂದಿದ್ದೀನಿ. ಯಾರಮ್ಮ ಆ ಪಾಪಿ? ಅಂಥ ಪಾಪಿಗಳಿಗೆ ಗಲ್ಲ ಶಿಕ್ಷೆ ಆಗಬೇಕು. ನೀನೇನು ಹೆದರಬೇಡ, ನಡಿಯಮ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಾರಲ್ಲ. ಈಗಾಗಲೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀವು ನ್ಯಾಯ ಕೊಡಿಸ್ತೀರಾ ಅಂತ ಇಲ್ಲೇ ಬಂದಿದ್ದೀನಿ. ನೀವು ನ್ಯಾಯ ಕೊಡಿಸ್ಲೇಬೇಕು. ಖಂಡಿತವಾಗ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಪ್ಪ. ಇಂಥ ಪಾಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀನಿ. ಹೇಳಮ್ಮ, ನೀಚ ಯಾರು ಅಂತ? ನೀಚ ಬೇರೆ ಯಾರು ಅಲ್ಲ, ನಿಮ್ಮ ತಮ್ಮ ಪ್ರತಾಪ್. ಏನ್ ಹೇಳ್ತಾ ಇದೀಯ ನೀನು? ಯಾಕೆ ನಂಬಲಿಕ್ಕಾಗ್ತಿಲ್ವಾ? ಬೇರೆಯವ್ರ ವಿಚಾರ ಆದ್ರೆ ಉಪದೇಶ ಮಾಡ್ತೀರಾ? ತನ್ನ ಮನೆಯವರ ಹೊಲಸು ತಿಂದಿದ್ದಾರೆ ಅಂತ ಹೇಳಿದ್ರೆ ಜಾಸ್ತಿ ಕೊಡ್ತೀರಾ? ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಆಚಾರ ತಿನ್ನೋದಕ್ಕೆ ಬದನೆಕಾಯಿ. ನಿಮ್ಮಂತ ದೊಡ್ಡವರ ನಿಜ ವೇಷ ಇದು. ಸಾಕು ನಿಜಮ್ಮ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯ. ಇಂಥ ಹೇಯ ಕೃತ್ಯ ಮಾಡಿದವರು ನನ್ನ ತಮ್ಮ ಪ್ರತಾಪ. ಒಂದು ಕ್ಷಣ ವಿಚಾರ ಮಾಡಿ ವಿಚಲಿತರಾಗಿದ್ದೀನಿ ಅಷ್ಟೇ. ಆದ್ರೆ ಇದನ್ನ ನನ್ನಿಂದ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಂಬಲೇಬೇಕು, ನಂಬಲೇಬೇಕು. ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ಯಾವ್ದಾದ್ರೂ ಹೆಣ್ಣು ಅತ್ಯಾಚಾರ ಆಗಿದೆ ಅಂತ ಹೇಳ್ತಾರ? ನೀವು ಹೇಳಿ. ಇದು ಪ್ರತಾಪನ ಮನೆ. ಬೆಸ್ಟ್ ಮಂದಾಕಿನಿ. ನಾನೇ ಆ ಪ್ರತಾಪನನ್ನು ಓದು ತರುತ್ತಿದ್ದೆ. ನಿಮ್ಮ ಊಹೆ ಸರಿಯಾಗಿದೆ. ನಾನೇ ಪ್ರತಾಪನಾಥ ಅರುಂಧತಿ. ಮಂದಾಕಿನಿ ಎಲ್ಲಾ ವಿಷಯನೂ ನನಗೆ ತಿಳಿಸಿದ್ದಾರೆ. ಪ್ರತಾಪ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ನನ್ನ ಯಾವ ಅಭ್ಯಂತರವೂ ಇಲ್ಲ. ಆದ್ರೆ ನಾವೀಗ ವಿಚಾರ ಮಾಡಬೇಕಾಗಿದ್ದು ಮಂದಾಕಿನಿಯ ಬಗ್ಗೆ. ಅದನ್ನು ಸರಿಯಾಗಿ ನೋಡಿ ಇನ್ಸ್ಪೆಕ್ಟರ್, ನೀವು ಪ್ರತಾಪ್ನ ಅರೆಸ್ಟ್ ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ಬೋದೇನೋ ನಿಜ. ಆದ್ರೆ ಮತ್ತೆ ಮಂದಾಕಿನಿಯ ಬಾಳ ಅತಂತ್ರವಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ವಿಚಾರ ಮಾಡಿ ಅಂತ ಹೇಳ್ತಾ ಇರೋದು. ಪ್ರತಾಪ್, ಏ ಪ್ರತಾಪ್, ಏನು ಮಾಡ್ತಾ ಇದೆಯಾ ಹೊರಗೆ? ಬಾರ ಹೊರಗೆ. ಯಾಕಂತ ಹೋಗ್ತಾ ಇದೆ? ಊಟ ಮಾಡಿ ಮಲಗಿದೆ. ಏ ಮಂದಾಕಿನಿ, ನೀನೇನು ಮಾತಾಡ್ತಾ ಇದ್ದೀರಿ? I said get out. ಅವಳು ನಿನ್ನ
ಜಾಗ ಕರೆಕ್ಟ್ ಆಗೇ ಇದೆ. ನೀನು ನಡೆ ಮೊದಲು ಮಾವನ ಮನೆಗೆ. ನನ್ನನ್ನು ಅರೆಸ್ಟ್ ಮಾಡ್ತಾರೆ. ನಾನೇ ತಪ್ಪಾರ್ದೆ ಅಂತ ನನ್ನನ್ನು ಅರೆಸ್ಟ್ ಮಾಡ್ತಾರೆ ನೀವು. ನಾನು ಯಾರು ಅಂತ ಗೊತ್ತಾ? ನೀನು ಯಾರು ಅಂತ ಕೇಳ್ತಿದ್ಯಲ್ಲ, ನೀನು ಮಾಡಿರುವ ಈ ಕಲ್ಯಾಣ ಕಾರ್ಯ ನಿನ್ನ ಮುಂದೆ ಇದೆ. ನಿನಗೆ ಕಾಣಿಸ್ಬೇಕನ್ನೋದು ನಿನಗೆ ಗೊತ್ತಿಲ್ವಾ? ಬಾಯಿ ಮುಚ್ಚಿಕೊಂಡು ನಡೆ. ನೀ ಯಾರಾದರೇನು ಸೀದಾ ನಡೆ. ಒತ್ತು ಸಿಗ್ತೇನೆ. ಏನು ಮಾಡುತ್ತೇವೆ ನೀನು? ದಾರಿಗೆ ತಪ್ಪಿಲಿಗೆ ಬಂದಿದ್ದು ಹೇಗೆ? ಅವನು ಯಾರೆಂದು ತಿಳಿದುಕೊಂಡಿರುವೆ? ಇವನೊಬ್ಬ ಲಫಂಗ ಅಂತ ತಿಳಿದೆ. ದುಷ್ಕಂಡ ಸ್ವಲ್ಪ ರೇ ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡುವಂತಹ ತಪ್ಪು ಏನ್ ಮಾಡಿದ್ದಾರೆ ಪ್ರತಾಪ? ನಿಮ್ಮ ಹತ್ರ ಅರೆಸ್ಟ್ ಮಾಡಿದ್ಯಾ? ಪ್ರತಾಪ, ಈತನ ಪ್ರತಾಪವನ್ನು ಒಂದು ಹೆಣ್ಣಿನ ಮೇಲೆ ತೋರಿಸಿ ಅವಳ ಬಾಳನ್ನೇ ಹಾಳು ಮಾಡಿ ಮಾನಭಂಗವನ್ನು ಮಾಡಿ ಎಲ್ಲಾ ಕಾರ್ಯ ಮನ್ನಾಕರ ಮಾಡಿದ್ದಾನೆ. ಸಾಕ್ಷಿ ವಾರೆಂಟ್ ಸಮೇತ ಬಂದಿರುವೆ. ದಯವಿಟ್ಟು ಈ ರೀತಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಈ ರೀತಿ ಅರೆಸ್ಟ್ ಮಾಡಿದ್ರೆ ನಮ್ಮ ಮನಸ್ಸಿಂದ ಮಾನ ಮರ್ಯಾದೆ ಎಲ್ಲ ಹಾಳಾಗೋದು. ಇದಕ್ಕೇನಾದ್ರೂ ಒಂದು ಬೇರೆ ದಾರಿ ಇದ್ರೆ ಹೇಳಿ ಸರ್. ಅರುಂಧತಿ, ಅವರಿಗೇನಮ್ಮ ನೀನು ಕೇಳ್ಕೊಳ್ಳೋದು? ದುಡ್ಡಿನ ಕಂತು ಬಿಸಾಕಿದರೆ ನಮಗೆ ಜೈಕಾರ ಆಗಿ ಹೋಗುತ್ತಾರೆ ಅಲ್ವಾ ಇನ್ಸ್ಪೆಕ್ಟರ್? ಏನಂತೀರಾ? ನಿನ್ನ ತಮ್ಮನ ಜೊತೆಗಿಂದನೂ ಸಹ ಅರೆಸ್ಟ್ ಮಾಡುತ್ತೇನೆ. ನೋಡಿ ಅರುಂಧತಿ ಅವರೇ, ಇಂಥ ಸೊಕ್ಕಿನ ನಾಯಿಗಳಿಗೆ ಶಿಕ್ಷೆಯೊಂದೇ ದಾರಿ. ಇಲ್ಲ. ನೀವೊಬ್ರು ಲಾಯರ್ ಅಂದಾಗ ನೀವೇ ಏನಾದ್ರೂ ಇದಕ್ಕೊಂದು ಉಪಾಯ ತಿಳಿಸಿ ಅಂತ. ಯಾಕಂದ್ರೆ ಇದು ಇಬ್ಬರ ಜೀವನದ ಪ್ರಶ್ನೆ. ಇದಕ್ಕೆ ನಾನೇನು ಹೇಳಿಲ್ಲ. ಹಾ, ಆದ್ರೂ ಒಂದು ದಾರಿ ಇದೆ. ಅದಕ್ಕೆ ಮಂದಾಕಿನಿ ಹೋಗ್ಬೇಕು. ಇಬ್ಬರಿಗೂ ಒಳ್ಳೇದಾಗುತ್ತದೆ. ಅದು ಏನಂಬುದು ಬಿಡಿಸಿ ಹೇಳಿ. ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ತಮ್ಮನನ್ನು ಬಿಡಿಸಬೇಕು ಅಷ್ಟೇ. ಹಣ ಎಷ್ಟು ಬೇಕಾದ್ರೂ ಖರ್ಚಾಗಿ ಪರವಾಗಿಲ್ಲ. ಯಾಕೆ ಇವರಪ್ಪ ಕಟ್ಟಿ ಬೆಳೆಸಿಟ್ಟಿರೋ ಆಸ್ತಿ, ಅದಕ್ಕೆ ಎಷ್ಟು ಬೇಕಾದರೂ ಖರ್ಚಾಗಿದೆ ಅಂತ ಯಾವುದು ದುಡ್ಡು ಎಲ್ಲ ಮಂದಿ. ಹಾ, ಏನಿಲ್ಲ ಮಂದಾಕಿನಿ, ಸ್ವಲ್ಪ ಬಾರಮ್ಮ ಹೇಳಿದ್ದೀನಿ. ನೀನು ಬಾರಮ್ಮ. ಇನ್ಸ್ಪೆಕ್ಟರ್, ನಮ್ಮ ಹುಡುಗ ಮಾಡೋದು ದೊಡ್ಡ ತಪ್ಪೆ. ಆದ್ರೂ ಆ ತಪ್ಪನ್ನು ತಿದ್ದುಕೊಂಡು ಅವಳ ಜೊತೆಗೆ ಮದುವೆ ಆದ್ರೆ ಇಬ್ಬರಿಗೂ ಒಳ್ಳೆಯದಾಗುತ್ತದೆ. ಅದೇ ರೀತಿ ಆ ಹುಡುಗಿಯ ಭವಿಷ್ಯ ಕೂಡ ಚೆನ್ನಾಗಿರುತ್ತದೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಅವರ ಹುಡುಗಿ ಒಪ್ಪಬೇಕು. ಒಪ್ಪಿಗೆ ಕೊಟ್ಟಿದ್ದಲ್ಲ ಸರ್? ಸರಿ ಹಾಗಾದ್ರೆ ಇವನೇನು ಹೇಳುತ್ತಾನೆ ಭೂಪ, ಅವನನ್ನು ಕರೆದು ಕೇಳಿ. ಅವನೊಪ್ಪಬಹುದು, ಆದರೆ ನಾನೊಪ್ಪಬೇಕಲ್ಲ ಈ ಮದುವೆಗೆ. ಯಾವ ಜಾತಿಯವರು, ಯಾವ ಕುಲದವರು? ವಿಷಕಂಠ, ಅದನ್ನ ನಿಮ್ಮ ತಮ್ಮ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ನೋಡು ವಿಷಕಂಠ, ನೀನು ಜಾತಿ ಮತ ಧರ್ಮ ಮೇಲೆ ಕೀಳು ಅಂತ ಹಠ ಮಾಡಿದರೆ ಕಾನೂನಿನ ಪ್ರಕಾರ ನಿಮ್ಮ ತಮ್ಮನಿಗೆ ಕಠಿಣ ಶಿಕ್ಷೆ. ಅದೆಲ್ಲ ನಿಮ್ಮ ಮನೆತನದ ಮಾನ ಬೀದಿಗೆ ಬರುತ್ತದೆ. ಏನೋ ಪಾಪ, ನಿಮ್ಮ ಪುಣ್ಯಕ್ಕೆ ಆ ಹುಡುಗಿ ಒಪ್ಪಿದ್ದಾಳೆ.
ನೋಡು ವಿಷ್ಕಂಠ, ಇದು ನಿಮ್ಮ ಮನೆಯ ವಿಚಾರ. ಇದನ್ನು ನಾನೇನು ತಲೆ ಹಾಕೋದಿಲ್ಲ. ಏನೋ ಅರುಂಧತಿ ಹೇಳಲು ಅಂತ ಸಲಹೆ ನೀಡಿದಷ್ಟೇ. ಅಣ್ಣ, ಇಂಥ ವಿಷಯದಲ್ಲಿ ಹೆಣ್ಣು ಕ್ಷಮಿಸಿ ಒಪ್ಪಿ ಕೊಡುವುದಿದೆ ಅಂದಾಗ ದಯವಿಟ್ಟು ನೀನು ಹಠ ಮಾಡಬೇಡ. ಹಠ ಮಾಡಿ ಪ್ರತಾಪ್ನ ಜೈಲಿಗೆ ಕಳಿಸ್ಬೇಡ. ಸುಮ್ಮನೆ ಒಪ್ಕೊಳ್ಳೋಣ. ಎಲ್ಲಿ ಸ್ವಲ್ಪ ತಾಳಿ. ಎಲ್ಲರೂ ಸೇರಿ ಹೋಗಿ. ಹೀಗೆ ಎಲ್ಲರೂ ತಿಳಿದು ನಡೆದರೆ ಯಾವ ಹೆಣ್ಣಿಗೂ ಈ ಸಮಾಜದಲ್ಲಿ ಅನ್ಯಾಯವಾಗುವುದಿಲ್ಲ. ಮಿಸ್ಟರ್ ಪ್ರತಾಪ್, ಈಗ ನಾವು ತಿದ್ದಿಕೊಂಡು ಈ ಹೆಣ್ಣಿನ ಬಾಳಿಗೆ ಈಗಾದರೂ ಒಳ್ಳೆಯದಾಗಿ ಬಾಳು. ನಾನೇನು ಬರ್ತೇನೆ. ಬಾಯ್. ಅಂತಭನ ತೋ ಸರ್ವಫಲ. ಹೊಸ ಬದುಕು ಇನ್ನು ಹಾಗೆ ನಿಂತಿರಲ್ಲ, ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ. ಅರುಂಧತಿ, ಅಂತೂ ಸದ್ದು ಗದ್ದಲವಿಲ್ಲದೆ ನಿಮ್ಮ ಮನೆಯಲ್ಲಿ ಒಂದು ಮದುವೆ ನಡೆದು ಹಾ ಅಂದ ಹಾಗೆ ಗಿರೀಶನ ವಿಚಾರ ಏನ್ ಮಾಡಮ್ಮ? ಅಲ್ಲಿಗೆ ಹೋಗಿದ್ದೆ ಅಣ್ಣ. ಅಷ್ಟೊತ್ತಿಗಾಗಲೇ ಈ ರಾಮಾಯಣ ಎಲ್ಲ ನಡೀತು. ಅಣ್ಣ, ಹೇಗಿದ್ರು ನೀವು ಬಂದಿದ್ದೀರಾ, ದಯವಿಟ್ಟು ನೀವು ಬಂದ್ರೆ ಜೊತೆಗೆ ಹೋಗಿ ಗಿರೀಶ್ನ ಒಪ್ಸೋದಕ್ಕಾಗುತ್ತೆ. ಹಂಗಂತೀರ? ಸರಿ ಸರಿ ನಡಿ. ಒಂದು ಒಳ್ಳೆಯ ಕೆಲಸಕ್ಕೆ ತಡ ಮಾಡೋದು ಬೇಡ. ಬೇಗ ಹೋಗಿ ಗಿರೀಶ್ನ ಕಳ್ಕೊಂಡು ಬರೋದು. ಗಿರೀಶ್ ಹತ್ರ ಹೋಗೋಣ ಅಂತ ದೇವಸ್ಥಾನ ಹೌದಮ್ಮ, ಒಂದು ಒಳ್ಳೆಯ ಕೆಲಸವನ್ನ ಒಳ್ಳೆಯ ಸ್ಥಾನದಿಂದಲೇ ಮಾಡಬೇಕಂತ ನಿನ್ನನ್ನು ವಿಧಿ ಕರ್ಕೊಂಡು ಬಂದೆ. ಗಿರೀಶನ್ನು ಇಲ್ಲಿಗೆ ಬರಲು ಫೋನ್ ಮಾಡಿ ಹೇಳಿದ್ದೇನೆ. ಇನ್ನೇನೋ ಫೋನ್ ಬಿಡಬಹುದು. ಅಲ್ಲಿವರೆಗೂ ನೀನು ಒಳಗಡೆ ದೇವರ ದರ್ಶನ ಮಾಡ್ಕೊಂಡು ಸರಿ, ಹಾಗೆ.